ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ನಮ್ಮ ಈ ಒಂದು 6ನೇ ತರಗತಿಯ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ, ಹೌದಾ? ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ರಿವಿಷನ್ ಪುನರ್ವರ್ತನೆ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹೋಗೋದಾದ್ರೆ ಹೋದ್ ಕ್ಲಾಸ್ ನಲ್ಲಿ ತಾಪ ಮತ್ತು ಅದರ ಮಾಪನ, ಟೆಂಪರೇಚರ್ ಅಂಡ್ ಇಟ್ಸ್ ಮೆಷರ್ಮೆಂಟ್ ಪಾಠವನ್ನ ಕಲ್ತಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಪಾಠವನ್ನ ಅರ್ಥೈಸ್ಕೊಳ್ತಾ ಹೋಗೋಣ. ಓಕೆ, ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ, ಈ ಒಂದು ಪಾಠವನ್ನ ಕಲ್ತ್ಕೊಂತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ 5 ಡಿಕ್ಟೇಷನ್ ಪದಗಳನ್ನ ನೋಡೋಣ. ಉಕ್ತ ಲೇಖನ ಅಥವಾ ಡಿಕ್ಟೇಷನ್ ವರ್ಡ್ಸ್. ಈಗ ನಾನು 5 ಪದಗಳನ್ನ ಡಿಕ್ಟೇಟ್ ಮಾಡ್ತೀನಿ ನಿಮ್ಗೆ. ನೀವೆಲ್ಲ ಹಾಕೊಬಹುದು, 1 2 3 4 5 ಅಂತ ಬರ್ಕೊಳ್ಬಹುದು. 5 ವರ್ಡ್ಸ್ ನ ಡಿಕ್ಟೇಟ್ ಮಾಡ್ತೀನಿ. ಆ 5 ಪದಗಳನ್ನ ನೀವು ಬರಿಬೇಕಾಗತ್ತೆ. ಎಲ್ಲವೂ ಕೂಡ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ 5 ಪದಗಳನ್ನ ಈಗ ನಾನು ಡಿಕ್ಟೇಟ್ ಮಾಡ್ತೀನಿ. ಈ ರೀತಿ ಎಲ್ಲರೂ ಹಾಕೊಳ್ಳಿ ನಿಮ್ಮ ನೋಟ್ ಪುಸ್ತಕದಲ್ಲಿ. 1 2 3 4 5. ಓಕೆನಾ? ಮೊದಲನೇ ಪದ ಹೀಗಿರುತ್ತೆ: ಘನೀಕರಣ. ಘನೀಕರಣ ಘನೀಕರಣ ಅಂದ್ರೆ ಕಂಡೆನ್ಸೇಷನ್ ಅನ್ನುವಂಥ ಮೀನಿಂಗ್ ಬರುತ್ತೆ ಇಂಗ್ಲಿಷ್ ನಲ್ಲಿ. ಘನೀಕರಣ. ಎರಡನೇ ಘ, ಮಹಾಪ್ರಾಣ. ಘನೀಕರಣ. ಎರಡನೇ ಪದ ಬಾಷ್ಪೀಕರಣ. ಬಾಷ್ಪೀಕರಣ. ಎರಡನೆಯ ಪದ ಬಾಷ್ಪೀಕರಣ. ಬಾಷ್ಪೀಕರಣ. ಮೂರನೆಯ ಪದ ಅಂತರ್ಜಾಲ. ಮೂರನೆಯ ಪದ ಅಂತರ್ಜಾಲ. ಮೂರನೆಯ ಪದ ಅಂತರ್ಜಾಲ. ಅಂತರ್ಜಲ ಅಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಟ್ ಇಸ್ ಅಂತರ್ಜಾಲ ಅಂದ್ರೆ ಇಂಟರ್ನೆಟ್ ಅನ್ನುವಂಥ ಮೀನಿಂಗ್ ಬರುತ್ತೆ. ಅಂತರ್ಜಾಲ. ನಾಲ್ಕನೆಯ ಪದ ಪಾರದರ್ಶಕತೆ. ನಾಲ್ಕನೆಯ ಪದ ಪಾರದರ್ಶಕತೆ. 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 ಮೊದಲನೆಯ ಪದ ಏನಾಗಿತ್ತು? ಘನೀಕರಣ. ಯಾರ್ಯಾರು ಬರ್ಕೊಂಡಿಲ್ಲ ಇನ್ನು? ಎರಡನೆಯ ಪದ ಬಾಷ್ಪೀಕರಣ. ಬಾಷ್ಪೀಕರಣ. ಮೂರನೆಯ ಪದ ಅಂತರ್ಜಾಲ ಅಂದ್ರೆ ಇಂಟರ್ನೆಟ್. ಅಂತರ್ಜಲ ಅಲ್ಲ, ಅಂತರ್ಜಾಲ. ನಾಲ್ಕನೆಯ ಪದ ಪಾರದರ್ಶಕತೆ. ಪಾರದರ್ಶಕತೆ. ಐದನೆಯ ಪದ ಸಾಗಣಿಕೆ. ಐದನೆಯ ಪದ ಸಾಗಣಿಕೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್. ಓಕೆ, ಇದಿಷ್ಟು 5 ಮಲ್ಟಿಪಲ್ ಚಾಯ್ಸ್ ಡಿಕ್ಟೇಷನ್ ಪದಗಳಾಗಿತ್ತು. ಓಕೆ, ಈಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ನ ಕಡೆಗೆ ನಾವು ಗಮನವನ್ನ ಹರಿಸೋಣ. ಡನ್ ವಿತ್ ದ ಡಿಕ್ಟೇಷನ್. ಈಗ ಮುಂದಕ್ಕೆ MCQ ಟೆಸ್ಟ್.
10 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಬಹು ಆಯ್ಕೆಯ ಪ್ರಶ್ನೆಗಳು. ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರುತ್ತೆ. 4 ಆಪ್ಷನ್ಗಳಲ್ಲಿ ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡ್ಬೇಕಾಗುತ್ತೆ. ಇವಿಷ್ಟು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಟೆಸ್ಟ್ ಆಗಿರುತ್ತೆ. ಓಕೆ, ಕ್ಲಿಯರ್ ವಿತ್ ದಿಸ್? ಓಕೆ. ಸೊ ಒಂದೊಂದು ಪ್ರಶ್ನೆ ನಿಮ್ಗೆ ಸಮಯನ ಪ್ರತಿ ಪ್ರಶ್ನೆಯ ಮಧ್ಯದಲ್ಲಿ ನೀಡ್ತಾ ಹೋಗ್ತೀನಿ. ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ. ನೀರು ಹಬೆಯಲ್ಲಿ ಬದಲಾಗುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ನೀರು ಹಬೆಯಲ್ಲಿ ಬದಲಾಗುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ಗಳನ್ನ ಹೇಳ್ತೀನಿ. ಆಪ್ಷನ್ ಎ ಘನೀಕರಣ, ಆಪ್ಷನ್ ಬಿ ಬಾಷ್ಪೀಕರಣ, ಆಪ್ಷನ್ ಸಿ ಮಳೆ, ಆಪ್ಷನ್ ಡಿ ಶೋಧನೆ. ಸೊ ಸರಿಯಾದಂತಹ ಉತ್ತರ ಏನು ಅಂತ ಗುರುತಿಸಿ. ಟೈಮ್ ಸ್ಟಾರ್ಟ್ಸ್ ನೌ. ಸೊ ಟೈಮ್ ಓಡ್ತಾ ಇದೆ. ಏನಿರಬಹುದು ಸರಿಯಾದಂತಹ ಉತ್ತರ ಅಂತ ಹೇಳಿ. ಎಸ್, ನೀರು ಹ್ಮ್ ಈ ಒಂದು ಸ್ಥಿತಿಯನ್ನ ನಾವೇನಂತ ಕರಿತೀವಿ? ಆವಿಯಾಗುವಂತಹ ಸ್ಥಿತಿ ಏನಿರುತ್ತೆ, ಈ ಸ್ಥಿತಿಯನ್ನ, ಹಬೆಯಾಗುವಂತಹ ಸ್ಥಿತಿಯನ್ನ ಬಾಷ್ಪೀಕರಣ ಅಂತ ಕರಿತೀವಿ. ಸರಿಯಾದಂತಹ ಉತ್ತರ ಬಿ, ಆಪ್ಷನ್ ಬಿ. ನೆಕ್ಸ್ಟ್, ಎರಡನೆಯ ಪ್ರಶ್ನೆ. ಮೋಡಗಳು ಉಂಟಾಗಲು ಕಾಣಿಸುತ್ತಾ ಈಗ? ಆಪ್ಷನ್ ಎರಡನೇ ಪ್ರಶ್ನೆ. ಮೋಡಗಳು ಉಂಟಾಗಲು ಕಾರಣವಾಗುವ ಪ್ರಕ್ರಿಯೆ ಯಾವುದು? ಸೊ ಆಕಾಶದ ಮೇಲೆ ಅಸಂಖ್ಯವಾದಂತಹ ಮೋಡಗಳನ್ನ ನೋಡ್ತೀವಿ. ಆ ಮೋಡಗಳು ಉಂಟಾಗಲು ಕಾರಣವಾಗಿರುವಂತಹ ಪ್ರಕ್ರಿಯೆ ಯಾವುದು? ಆಪ್ಷನ್ ಎ ಬಾಷ್ಪೀಕರಣ, ಆಪ್ಷನ್ ಬಿ ಘನೀಕರಣ, ಆಪ್ಷನ್ ಸಿ ಕರಗುವಿಕೆ, ಆಪ್ಷನ್ ಡಿ ಇಂಗುವಿಕೆ. ಸರಿಯಾದಂತಹ ಉತ್ತರ ಯಾವುದು ಅಂತ ಆಯ್ಕೆ ಮಾಡಿ. ಟೈಮ್ ಸ್ಟಾರ್ಟ್ ನೌ. ಸೊ ಗೊತ್ತಾಗ್ತಾ ಇದೆ ಎಲ್ಲರಿಗೂ ಉತ್ತರ ಏನಿರಬಹುದು ಅಂತ? ಟೈಮ್ ಸಪ್ಪಾಗ್ತಾ ಇದೆ. ಎಲ್ಲರೂ ನೋಟ್ ಮಾಡ್ಕೊಂತಾ ಇದ್ದೀರಾ ಏನಿರಬಹುದು ಉತ್ತರ ಅಂತ? ಮೋಡಗಳು ಉಂಟಾಗಲು ಕಾರಣವಾಗುವಂತಹ ಪ್ರಕ್ರಿಯೆಯನ್ನ ನಾವು ಏನೆಂದು ಕರೆಯುತ್ತೀವಿ ಅಂತ ನಾನು ಕೇಳಿದೀನಿ. ಸೊ ಏನಂತ ಕರಿತೀವಿ? ವೆರಿ ಗುಡ್, ಆಪ್ಷನ್ ಬಿ ಘನೀಕರಣ ಅಂತ ಕರಿತೀವಿ. ಅರ್ಥ ಆಯ್ತಾ? ಘನೀಕರಣ. ನೆಕ್ಸ್ಟ್, ಥರ್ಡ್ ಪ್ರಶ್ನೆ. ಸಸ್ಯಗಳು ನೀರನ್ನು ಆವಿಯ ರೂಪದಲ್ಲಿ ಹೊರಹಾಕುವ ಪ್ರಕ್ರಿಯೆ ಯಾವುದು? ಸಸ್ಯಗಳು ನೀರನ್ನು ಆವಿಯ ರೂಪದಲ್ಲಿ ಹೊರ ಹಾಕುವ ಪ್ರಕ್ರಿಯೆ. ಆಪ್ಷನ್ ಎ ಶ್ವಾಸಕ್ರಿಯೆ, ಆಪ್ಷನ್ ಬಿ ಬಾಷ್ಪ ವಿಸರ್ಜನೆ, ಆಪ್ಷನ್ ಸಿ ದ್ಯುತಿ ಸಂಶ್ಲೇಷಣೆ, ಆಪ್ಷನ್ ಡಿ ಜೀರ್ಣ ಕ್ರಿಯೆ. ಸೊ ಸರಿಯಾದಂತಹ ಉತ್ತರ ಯಾವುದು ಅಂತ ಗುರುತಿಸಿ. ಟೈಮ್ ಸ್ಟಾರ್ಟ್ಸ್ ನೌ. ಗೊತ್ತಾಗ್ತಾ ಇದೆ ಆನ್ಸರು? ಪ್ರಶ್ನೆ ಅರ್ಥ ಆಯ್ತಾ? ಟೈಮ್ ಓಡ್ತಾ ಇದೆ.
ಎಕ್ಸಾಮ್ ಅಲ್ಲಿ ಇಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಕೇಳ್ತಾರೆ. ಸೊ ಸರಿಯಾದಂತಹ ಉತ್ತರ ಸಸ್ಯಗಳು ನೀರನ್ನು ಆವಿಯ ರೂಪದಲ್ಲಿ ಹೊರಹಾಕುವ ಪ್ರಕ್ರಿಯೆಯನ್ನ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ನೀರಿನ ಘನಸ್ಥಿತಿ? ಕೆಳಗಿನವುಗಳಲ್ಲಿ ಯಾವುದು ನೀರಿನ ಘನಸ್ಥಿತಿ? ಆಪ್ಷನ್ ಎ ನೀರು, ಆಪ್ಷನ್ ಬಿ ನೀರಾವಿ, ಆಪ್ಷನ್ ಸಿ ಮಂಜುಗಡ್ಡೆ, ಆಪ್ಷನ್ ಡಿ ಮಳೆ. ಯೋರ್ ಟೈಮ್ ಸ್ಟಾರ್ಟ್ಸ್. ಸೊ ಯಾವ್ದಿರ್ಬೋದು ಮಕ್ಳೇ? ವೆರಿ ಗುಡ್. ಘನಸ್ಥಿತಿ ಅಂತ ಹೇಳಿದ್ರೆ ಏನು? ಸಾಲಿಡ್ ಸ್ಟೇಟ್. ಸೊ ನೀರಿನ ಘನಸ್ಥಿತಿ ಯಾವ್ದಿರ್ಬಹುದು ಇದ್ರಲ್ಲಿ? ವೆರಿ ಗುಡ್, ಮಂಜುಗಡ್ಡೆ. ಸರಿಯಾದಂತಹ ಉತ್ತರ ಮಂಜುಗಡ್ಡೆ ಅಥವಾ ಐಸ್ ಕ್ಯೂಬ್ಸ್ ಅಂತ ಕರಿತೀವಿ. ಇದು ಘನ ಸ್ಥಿತಿಯಲ್ಲಿ ಇರುತ್ತೆ. ನೆಕ್ಸ್ಟ್ 5ನೆಯ ಪ್ರಶ್ನೆ, 5th ಕ್ವಶನ್. ಜಲಚಕ್ರಕ್ಕೆ ಮುಖ್ಯ ಶಕ್ತಿಯ ಆಕಾರ ಯಾವುದು? ಜಲಚಕ್ರಕ್ಕೆ ಮುಖ್ಯ ಶಕ್ತಿಯ ಆಕಾರ ಯಾವುದು? ಆಪ್ಷನ್ ಎ ಚಂದ್ರ, ಬಿ ಸೂರ್ಯ, ಸಿ ಗಾಳಿ, ಡಿ ಭೂಮಿ. ಟೈಮ್ ಸ್ಟಾರ್ಟ್ ನೌ. ನೋಟ್ ಮಾಡ್ಕೊಂಡ್ರ ಮಕ್ಳೇ? ಸೊ ಏನಿರಬಹುದು? ಯಾವ್ದು ಅವಶ್ಯಕವಾಗಿ ಬೇಕಾಗಿರೋದು ನಮ್ಗೆ? ಜಲಚಕ್ರಕ್ಕೆ ಕಾರಣವಾಗಿರುವಂತಹದ್ದು. ಈ ಒಂದು ವಸ್ತು ಇಲ್ಲ ಅಂದ್ರೆ ನಮ್ಮ ಜೀವನನೇ ನಡೆಯೋದಿಲ್ಲ. ಅದು ಸೂರ್ಯ. ನೆಕ್ಸ್ಟ್ 6ನೇ ಪ್ರಶ್ನೆ. ಭೂಮಿಯ ಒಳಗಿರುವ ನೀರನ್ನು ಏನೆಂದು ಕರೆಯುತ್ತಾರೆ? ಸೊ ಭೂಮಿಯ ಒಳಗಡೆ ಇರುವಂತಹ ನೀರು. ಆಪ್ಷನ್ ಎ ಮೇಲ್ಮೈ ನೀರು, ಆಪ್ಷನ್ ಬಿ ಅಂತರ್ಜಲ, ಆಪ್ಷನ್ ಸಿ ಸಾಗರ ನೀರು, ಆಪ್ಷನ್ ಡಿ ಕೆರೆ ನೀರು. ಸೊ ಏನು ಉತ್ತರ ಇರಬಹುದು? ಟೈಮ್ ಸ್ಟಾರ್ಟ್ಸ್ ನಾವ್. ಏನಿರಬಹುದು ಉತ್ತರ? ವೆರಿ ಸಿಂಪಲ್ ಅಂಡ್ ಈಸಿ ಅಲ್ವಾ? ಏನಿರ್ಬಹುದು ಉತ್ತರ? ವೆರಿ ಗುಡ್, ಅಂತರ್ಜಲ. ಆಪ್ಷನ್ ಬಿ ಅಂತರ್ಜಲ. ನೆಕ್ಸ್ಟ್ 7ನೇ ಪ್ರಶ್ನೆ. ಅತಿ ಹೆಚ್ಚು ಮಳೆಯಾದಾಗ ಉಂಟಾಗುವ ಸ್ಥಿತಿ? ಆಪ್ಷನ್ ಎ ಬರಗಾಲ, ಆಪ್ಷನ್ ಬಿ ಪ್ರವಾಹ, ಆಪ್ಷನ್ ಸಿ ಸುನಾಮಿ, ಆಪ್ಷನ್ ಡಿ ಭೂಕಂಪ. ಟೈಮ್ ಸ್ಟಾರ್ಟ್ಸ್ ನಾವ್. ಏನಿರಬಹುದು? ನೀರು ಮಳೆ ಎಲ್ಲ ಜಾಸ್ತಿ ಆದಾಗ ಆ ಒಂದು ಸ್ಥಿತಿಯನ್ನ ನಾವೇನಂತ ಕರಿತೀವಿ? ವೆರಿ ಗುಡ್, ಪ್ರವಾಹ ಅಂತ ಕರಿತೀವಿ. ಹೌದಾ ಇಲ್ವೋ? ನಮ್ ಕಡೆ ಪ್ರವಾಹ ಅಂತೀವಿ, ನಿಮ್ ಕಡೆ ಏನಂತೀರಾ? ನಿಮ್ ಕಡೆನೂ ಪ್ರವಾಹ ಅಂತಾನೆ ಹೇಳ್ತೀರಾ? ಸೊ ಸರಿಯಾದಂತಹ ಉತ್ತರ ಏನಿದೆ? ಎಲ್ಲಾ ಕಡೆನೂ ಹೇಳುವಂತಹ ಉತ್ತರನೇ ಪ್ರವಾಹ. ಆಪ್ಷನ್ ಬಿ ಪ್ರವಾಹ. ನೆಕ್ಸ್ಟ್ 8ನೇ ಪ್ರಶ್ನೆ. ನೀರಿನ ಆವಿ ತಂಪಾಗಿ ದ್ರವವಾಗುವುದನ್ನ ಹೀಗೆನ್ನಬಹುದು? ನೀರಿನ ಆವಿ ತಂಪಾಗಿ ದ್ರವವಾಗುವುದನ್ನ ಹೀಗೆನ್ನಬಹುದು? ಆಪ್ಷನ್ ಎ ಆವಿಯಾಗುವಿಕೆ, ಆಪ್ಷನ್ ಬಿ ಘನೀಕರಣ, ಆಪ್ಷನ್ ಸಿ ಹಿಮಪಾತ, ಆಪ್ಷನ್ ಡಿ ಕರಗುವಿಕೆ. ಸೊ ಸರಿಯಾದಂತಹ ಉತ್ತರ ಯಾವ್ದಿದೆ ಅನ್ನೋದನ್ನ ಗೆಸ್ ಮಾಡಿ.
ಸೊ ಏನಂತ ಕರೀತಾರೆ? ವೆರಿ ಗುಡ್. ಸರಿಯಾದಂತಹ ಉತ್ತರ ಘನೀಕರಣ. ನೀರಿನ ಆವಿ ತಂಪಾಗಿ ದ್ರವವಾಗುವುದನ್ನ ಘನೀಕರಣ ಅಂತ ಕರೀತಾರೆ. ನೆಕ್ಸ್ಟ್ 9th ಕ್ವೆಶ್ಚನ್. ಕೆಳಗಿನವುಗಳಲ್ಲಿ ಯಾವುದು ಕುಡಿಯಲು ಯೋಗ್ಯವಾದ ನೀರು? ಸೊ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಯಾವುದು ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರು? ಆಪ್ಷನ್ ಎ ಸಾಗರ ನೀರು, ಸಾಗರದ ನೀರು. ಆಪ್ಷನ್ ಬಿ ಶುದ್ಧೀಕರಿಸಿದ ನೀರು. ಆಪ್ಷನ್ ಸಿ ಚರಂಡಿ ನೀರು. ಆಪ್ಷನ್ ಡಿ ಉಪ್ಪು ನೀರು. ಟೈಮ್ ಸ್ಟಾರ್ಟ್ಸ್ ನೌ. ಸೊ ಯಾರಪ್ಪ ಅದು? ಚರಂಡಿ ನೀರಾ? ಇಲ್ಲ ಮಿಸ್. ಮತ್ತಿನ್ಯಾವ ನೀರು ಕುಡಿಯಕ್ಕೆ ಯೋಗ್ಯವಾಗಿರುವಂತದ್ದು? ಯಾವ ನೀರು ಶುದ್ಧವಾಗಿರುತ್ತೋ ಆ ನೀರು. ಹೌದಾ? ಹಾಗಾದ್ರೆ ಇದ್ರಲ್ಲಿ ಶುದ್ಧವಾಗಿರೋ ನೀರು ಯಾವುದು? ಶುದ್ಧೀಕರಿಸಿದ ನೀರು. ವೆರಿ ಗುಡ್. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್, 10ನೇ ಪ್ರಶ್ನೆ. ಮಳೆ ನೀರನ್ನು ಸಂಗ್ರಹಿಸಿ ಬಳಸುವ ವಿಧಾನಕ್ಕೆ ಏನೆಂದು ಹೆಸರು? ಮಳೆ ನೀರನ್ನು ಸಂಗ್ರಹಿಸಿ ಬಳಸುವ ವಿಧಾನಕ್ಕೆ ಏನೆಂದು ಹೆಸರು? ಆಪ್ಷನ್ ಎ ಮಳೆ ನೀರು ಕೊಯ್ಲು. ಆಪ್ಷನ್ ಬಿ ನೀರಾವರಿ ಅಂದ್ರೆ ಇರಿಗೇಷನ್. ಆಪ್ಷನ್ ಸಿ ಅಣೆಕಟ್ಟು ಡ್ಯಾಮ್. ಆಪ್ಷನ್ ಡಿ ಕೆರೆ ನಿರ್ಮಾಣ. ಸೊ ಸರಿಯಾದಂತಹ ಉತ್ತರ ಯಾವ್ದಿರಬಹುದು? ಟೇಕ್ ಯೋರ್ ಟೈಮ್ ಅಂಡ್ ರೆಸ್ಪಾಂಡ್. ಸೊ ಏನಪ್ಪಾ ಉತ್ತರ ಏನಿರಬಹುದು? ನೀರಾವರಿನ? ಇಲ್ಲ. ಮಳೆ ಹೆಸರಲ್ಲೇ ಆನ್ಸರ್ ಇದೆ. ಮಳೆ ನೀರು ಕೊಯ್ಲು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಓಕೆ, ಇದಾಗಿತ್ತು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್. ಓಕೆ, ಈಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ರಿವಿಷನ್ ಅಥವಾ ರೀಕ್ಯಾಪ್ ಅನ್ನ ಒಂದು ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಂತ ಹೋಗೋಣ. ನಾನು ಈಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಓಕೆ, ಎಸ್. ಸೊ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ವೆರಿ ಗುಡ್. ನಾವು ಏನಂತ ಅರ್ಥ ಮಾಡ್ಕೊಂತ ಹೋಗ್ತೀವಿ? ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ. ಈ ಒಂದು ಪಾಠದಲ್ಲಿ ನೀರಿನ ಸ್ಥಿತಿಗಳನ್ನ ಪ್ರಮುಖವಾಗಿ 3 ಸ್ಥಿತಿಗಳಾಗಿ ನಾವು ವಿಂಗಡಣೆಯನ್ನ ಮಾಡಿದ್ದೀವಿ. ಹೌದಾ? ಈ ಸಿಮ್ಯುಲೇಷನ್ ಕಣ್ಣಿಗೆ ಕಾಣದ ಪರಮಾಣು ಅಥವಾ ಅಣುಗಳ ಮಟ್ಟದಲ್ಲಿ ಇರುತ್ತೆ. ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಆಟಮ್. ಓಕೆ, ಆಟಮ್ ಅಂಡ್ ಮಾಲಿಕ್ಯೂಲ್ಸ್. ಈಗ 3 ಸ್ಥಿತಿಗಳಲ್ಲಿ ಘನ ಸಾಲಿಡ್ ಸ್ಥಿತಿ, ದ್ರವ ಲಿಕ್ವಿಡ್ ಸ್ಥಿತಿ ಹಾಗೂ ಅನಿಲ ಸ್ಥಿತಿಗಳಲ್ಲಿ ಇದನ್ನ ನಾವು ನೋಡಬಹುದು. ಸಾಲಿಡ್ ಅಥವಾ ಘನ ಸ್ಥಿತಿಯನ್ನ ಆಯ್ಕೆ ಮಾಡಿದಾಗ ಅಣುಗಳು ಅತ್ಯಂತ ಹತ್ತಿರವಾಗಿ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಟ್ಟಿರೋದನ್ನ ನೀವು ಕಾಣಬಹುದು. ಅವು ಕೇವಲ ತಮ್ಮ ಜಾಗದಲ್ಲಿಯೇ ಕಂಪಿಸುತ್ತಿರುತ್ತದೆ, ಅಂದ್ರೆ ವೈಬ್ರೇಟ್ ಆಗ್ತಾ ಇರುತ್ತೆ. ಇದು ನೀರಿನ ಮಂಜುಗಡ್ಡೆಯ ಸ್ಥಿತಿಯನ್ನ ನಮ್ಗೆ ಪ್ರತಿನಿಧಿಸುತ್ತೆ. ಸೊ ಏನಾಗುತ್ತೆ ಈ ಒಂದು ಸ್ಥಿತಿಯಲ್ಲಿ? ಎಲ್ಲ ನೋಡಿ, ಅದು ವೈಬ್ರೇಟ್ ಆಗ್ತಾ ಇರೋದು ನೀವು ನೋಡಬಹುದು. ಘನ ಸ್ಥಿತಿಯಲ್ಲಿ ಇದ್ದಾಗ, ಸಾಲಿಡ್ ನಲ್ಲಿ ಇದ್ದಾಗ ಈ ರೀತಿ ವೈಬ್ರೇಟ್ ಆಗ್ತಾ ಇರೋದನ್ನ ಕಾಣಬಹುದು. ಅದೇ ಲಿಕ್ವಿಡ್ ಅಲ್ಲಿ ಇದ್ದಾಗ ಏನಾಗ್ತಾ ಇದೆ? ಲಿಕ್ವಿಡ್ ನಲ್ಲಿ ಇದ್ದಾಗ, ದ್ರವ ಸ್ಥಿತಿಯಲ್ಲಿದ್ದಾಗ ಅಣುಗಳು ಸ್ವಲ್ಪ ದೂರ ಸರಿದು ಒಂದರ ಮೇಲೊಂದು ಜಾರುತ್ತಾ ಚಲಿಸುವುದನ್ನ ನೋಡಬಹುದು. ಅದು ನಾವು ಕುಡಿಯುವ ನೀರಿನ ಸ್ಥಿತಿ ಆಗಿರುತ್ತೆ. ಹಾಗೇನೆ ನಾವು ಈ ಒಂದು ನೀರಿನ ಸ್ಥಿತಿಯನ್ನ ಈ ಲಿಕ್ವಿಡ್ ಇಂದ ಇದ್ರ ಜಾರ್ತಾ ಇದೆ, ಒಂದ್ರ ಮೇಲೆ ಒಂದು ಜಾರ್ ಹೋಗ್ತಾ ಇದೆ, ಗ್ಯಾಸ್ ಸ್ಟೇಟ್ಗೆ ನಾವು ಕರ್ಕೊಂಡು ಹೋದಾಗ
ಅಥವಾ ಅನಿಲ ಸ್ಥಿತಿಗೆ ಕರ್ಕೊಂಡು ಹೋದಾಗ ಅಣುಗಳು ತುಂಬಾ ದೂರ ಹೋಗಿ ಪಾತ್ರೆಯಾದ್ಯಂತ ವೇಗವಾಗಿ ಚಲಿಸೋದನ್ನ ಕಾಣಬಹುದು. ದೇರ್ ಇಸ್ ಅ ಮೂಮೆಂಟ್ ಅಲ್ವಾ? ಇದು ನೀರಿನ ಹಬೆ ಅಥವಾ ನೀರಾವಿಯ ಸ್ಥಿತಿಯಾಗಿರುತ್ತೆ. ಸೊ ಘನ ಸ್ಥಿತಿಯಲ್ಲಿ ನೀರಿದ್ದಾಗ ಅದು ಇಲ್ಲ, ಮಂಜುಗಡ್ಡೆಯ ಸ್ಥಿತಿಯಲ್ಲಿ ಇರುತ್ತೆ. ದ್ರವ ಸ್ಥಿತಿಯಲ್ಲಿದ್ದಾಗ ನಾವು ಕುಡಿಯುವ ನೀರಿನ ಸ್ಥಿತಿಯಲ್ಲಿ ಕಾಣಬಹುದು. ಅದೇ ಹಬೆ ಅಥವಾ ಆವಿಯ ಸ್ಥಿತಿಯಲ್ಲಿ ನಾವು ಅನಿಲದ ರೂಪದಲ್ಲಿ ನೋಡ್ತಾ ಹೋಗಬಹುದು. ಹಬೆ ಆಡುವಂತ ನೀರನ್ನ ಕಾಣಬಹುದು ನಾವು, ಅಲ್ವಾ? ಸೊ ಈ ಒಂದು ಸಿಮ್ಯುಲೇಷನ್ ಏನಿರುತ್ತೆ, ಆ ಒಂದು ಸಿಮ್ಯುಲೇಷನ್ ಅಲ್ಲಿ ನಾನು ಇನ್ನೊಮ್ಮೆ ಶೇರ್ ಮಾಡ್ತೀನಿ ಸ್ಕ್ರೀನ್ ಅನ್ನ. ಸಿಮ್ಯುಲೇಷನ್ ಬುಡದಲ್ಲಿ ನಾವ್ ಈ ರೀತಿಯಾಗಿ ಎರಡನ್ನ ಕಾಣ್ತಾ ಹೋಗ್ಬಹುದು. ಏನ್ ಪ್ರತಿನಿಧಿಸುತ್ತೆ ಇದು ನಮ್ಗೆ? ಸಿಮ್ಯುಲೇಷನ್ ಕೆಳಭಾಗದಲ್ಲಿ ಒಂದು ಬಕೆಟ್ ತರ ಇರುತ್ತೆ. ಅದನ್ನ ನೀವು ಮೇಲೆಳೆದ್ರೆ ಶಾಖ, ಹೀಟ್. ಅದೇ ರೀತಿ ಕೆಳಗೆ ಎಳೆದ್ರೆ ಅದು ತಂಪಾಗಿ ಇರೋದನ್ನ ನಾವು ಗಮನಿಸಬಹುದು. ಸೊ ಇಫ್ ಐ ಪುಲ್ ದಿಸ್ ಅಪ್, ಹೀಟ್, ಪುಲ್ ದಿಸ್ ಡೌನ್, ಕೂಲ್. ಈ ರೀತಿಯಾಗಿ ನಾವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ನೀವು ಶಾಖವನ್ನ ಹೆಚ್ಚಿಸಿದಂತೆ ಅಣುಗಳ ಶಕ್ತಿ ಹೆಚ್ಚಾಗಿ ಅವು ವೇಗವಾಗಿ ಚಲಿಸಲು ಪ್ರಾರಂಭಿಸುತ್ತೆ. ಘನಸ್ಥಿತಿಯಲ್ಲಿದ್ದಂತಹ ಅಣುಗಳು ದ್ರವವಾಗಿ ನಂತರ ಅನಿಲವಾಗಿ ಬದಲಾಗೋದನ್ನ ನಾವಿಲ್ಲಿ ನೇರವಾಗಿ ಗಮನಿಸಬಹುದು. ಗಮನಿಸ್ತಾ ಹೋಗೋಣ. ಸೊ ಈಗ ನಾನು ಏನ್ ಮಾಡ್ತೀನಿ, ಸಾಲಿಡ್ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಓಕೆ, ಈಗ ಆಕ್ಸಿಜನ್ ತೆಗೆದುಕೊಳ್ಳೋಣ. ಇದಕ್ಕೆ ನಾನು ಬಿಸಿನ ನಾನು ಈ ರೀತಿ ಶಾಖವನ್ನ ನೀಡ್ತಾ ಇದ್ರೆ ಆ ಘನ ಸ್ಥಿತಿಯಲ್ಲಿರುವಂತಹ ಸಾಲಿಡ್ ಸ್ಟೇಟ್ ಅಲ್ಲಿ ಇರುವಂತಹ ಅಣುಗಳು, ಪರಮಾಣುಗಳೆಲ್ಲ ಏನಾಗ್ತಾ ಇದೆ, ಲಿಕ್ವಿಡ್ ಸ್ಟೇಟ್ ಹೋಗ್ತಾ ಇದೆ, ದ್ರವ ಸ್ಥಿತಿಗೆ ಅದು ತಲುಪ್ತಾ ಇದೆ. ಫ್ರೀಯಾಗಿ ಒಂದ್ರ ಮೇಲೆ ಒಂದು ಮೂವ್ ಆಗ್ತಾ ಇದೆ. ದ್ರವ ಸ್ಥಿತಿಯಿಂದ ಕೊನೆಗೆ ಅದೇನಾಗುತ್ತೆ, ಅನಿಲ ಸ್ಥಿತಿಯನ್ನ ತಲುಪುತ್ತೆ. ನೋಡಿ, ಅನಿಲ ಸ್ಥಿತಿ ತರ ಎಲ್ಲಾ ಕಡೆ ಮೂವ್ಮೆಂಟ್ ಆಗ್ತಾ ಇದೆ. ಈಗ ನಾನು ಇದನ್ನ ತಂಪು ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಅನಿಲ ಸ್ಥಿತಿಯಲ್ಲಿರುವಂತಹ ಎಲ್ಲಾ ಅಣುಗಳು ದ್ರವ ಸ್ಥಿತಿಗೆ ಬಂದು ತಲುಪುತ್ತೆ. ದ್ರವ ಸ್ಥಿತಿಯಲ್ಲಿ ಇರುವಂತಹ ಅಣುಗಳು ತಂಪಾಗ್ತಾ ಹೋಗ್ತಾ ಅದು ಮಂಜುಗಡ್ಡೆಯಂತೆ ಘನ ಸ್ಥಿತಿಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ. ನೋಡಿದ್ರಾ? ಒಂದ್ ಕಡೆ ಸೆಟಲ್ ಆಗ್ತಾ ಇದೆ, ಒಂದ್ ಕಡೆ ಎಲ್ಲ ಅದು ಸ್ಟಿಫ್ ಆಗಿ ನಿಲ್ತಾ ಇದೆ. ನಾನಿಲ್ಲಿ ಅನಿಲ ಸ್ಥಿತಿಯಿಂದ ಘನ ಸ್ಥಿತಿಗೆ ಇದು ಬರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಪಾರದರ್ಶಕವಾಗಿ ಈ ಒಂದು ನೇರವಾಗಿ ಗಮನಿಸಬಹುದು. ಅಣುಗಳ ವೇಗ ಕಡಿಮೆ ಆಗ್ತಾ ಇದೆ. ಅನಿಲ ರೂಪದ ಅಣುಗಳು ಹತ್ತಿರ ಬಂದು ದ್ರವ ರೂಪ ನಂತರ ಘನ ರೂಪವನ್ನ ಅದು ತಾಳುತ್ತೆ. ಸೊ ಅದೇ ರೀತಿ ನಾವಿಲ್ಲಿ ಟೆಂಪರೇಚರ್ ಮೆಷರ್ಮೆಂಟ್ ಅಂದ್ರೆ ಸಿಮ್ಯುಲೇಷನ್ ನ ಮೇಲ್ಭಾಗದಲ್ಲಿ ಒಂದು ತಾಪಮಾಪಕ ಥರ್ಮೋಮೀಟರ್ ಅನ್ನೋದನ್ನ ನಾವು ಇಟ್ಟಿರ್ತಾರೆ. ಇಲ್ಲಿ ಈ ಭಾಗದಲ್ಲಿ ಥರ್ಮೋಮೀಟರ್ ಇರುತ್ತೆ. ಆ ಥರ್ಮೋಮೀಟರ್ ಮೂಲಕ ನಾವ್ ಏನ್ ಮಾಡ್ತಾ ಹೋಗಬಹುದು ಅಂತ ಹೇಳಿದ್ರೆ, ಸೆಲ್ಸಿಯಸ್ ಅಥವಾ ಕೆಲ್ವಿನ್ ಮಾಪಕಕ್ಕೆ ಬದಲಾಯಿಸಬಹುದು. ತಾಪಮಾನ ಬದಲಾದಂತೆ ವಸ್ತುವಿನ ಸ್ಥಿತಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಕೂಡ ನಾವು ಅಳಿಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಈ ರೀತಿಯಾಗಿ ನಾನು ಬಿಸಿ ಮಾಡ್ತಾ ಹೋದಾಗ ನೀವು ಈ ತಾಪಮಾಪಕವನ್ನ ನೋಡಿ, ಇಲ್ಲಿ ಹೇಗೆ ಮೂವ್ ಆಗ್ತಾ ಇದೆ. ಕೆಲ್ವಿನ್ ಸ್ಥಿತಿಲಿ 67, 8, 70 ಇದನ್ನ ಸೆಲ್ಸಿಯಸ್ಗೂ ಕೂಡ ನನ್ ಬದಲಾಯಿಸ್ಕೊಂತ ಬರಬಹುದು. ಅಲ್ಲೂ ಕೂಡ ಅದು ಬದಲಾಗ್ತಾ ಬರುತ್ತೆ. ಟೆಂಪರೇಚರ್ ರೇಸ್ ಆಗ್ತಾ ಬರುತ್ತೆ. ನಾನು ಬಿಸಿ ಮಾಡಿದಾಗ ಅಥವಾ ತಣ್ಣಗ್ ಮಾಡಿದಾಗ ಟೆಂಪರೇಚರ್ ಡ್ರಾಪ್ ಆಗ್ತಾ ಬರುತ್ತೆ. ಈ ರೀತಿಯಾದಂತಹ ಬದಲಾವಣೆಯನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಈ ಸಿಮ್ಯುಲೇಷನ್ ತೋರಿಸುವಾಗ ತಾಪಮಾನ ಹೆಚ್ಚಾದಂತೆ ಅಣುಗಳ ನಡುವಿನ ಅಂತರ ಹೆಚ್ಚಾಗುತ್ತೆ ಅನ್ನುವಂತಹ ಪ್ರಮುಖ ಅಂಶವನ್ನ ಒತ್ತಿ ಹೇಳ್ತೀವಿ. ಇದು ಪಠ್ಯ ಪುಸ್ತಕದಲ್ಲಿರುವಂತಹ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಅಧ್ಯಾಯದ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳಲು ಅವ್ರಿಗೆ ತುಂಬಾ ಸುಲಭವಾಗಿ ನೆರವಾಗ್ತಾ ಬರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ ಈ ಸಿಮ್ಯುಲೇಷನ್? ಸೊ ಯಾರಿಗಾದ್ರೂ ಈ ಸಿಮ್ಯುಲೇಷನ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ನೀರು, 2 ಆಕ್ಸಿಜನ್, ಸಾರಿ 2 ಕಾರ್ಬನ್ ಡೈಆಕ್ಸೈಡ್, 1 ಆಕ್ಸಿಜನ್, H2O ಅಲ್ವಾ, 2 ಹೈಡ್ರೋಜನ್, 1 ಆಕ್ಸಿಜನ್ ನಾವಿಲ್ಲಿ ಕಾಣಬಹುದು. ಆಕ್ಸಿಜನ್, ಆರ್ಗನ್, ನಿಯೋನ್ ಈ ರೀತಿಯಾಗಿ ನಾವು ಕಾಣಬಹುದು. ಘನ ರೂಪದಲ್ಲಿ, ದ್ರವ ರೂಪದಲ್ಲಿ, ಅನಿಲ ರೂಪದಲ್ಲಿ ಯಾವ ರೀತಿ ಇರುತ್ತೆ ಅದನ್ನ ನಾವು ಗಮನಿಸ್ಲಿಕ್ಕೆ ಈ ಒಂದು ಸಿಮ್ಯುಲೇಷನ್ ಹೆಲ್ಪ್ ಮಾಡುತ್ತೆ. ಅಂಡ್ ಮುಖ್ಯವಾಗಿ ಈ ಸಿಮ್ಯುಲೇಷನ್ ಅಲ್ಲಿ ನಾವು ಕಲಿಯುವಂತಹ ಪಾಠ ಏನು?
ನೋಟ್ ಮಾಡ್ಕೊಳ್ಳಿ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ತಾಪಮಾನ ಹೆಚ್ಚಾದಂತೆ ತಾಪಮಾನ ಹೆಚ್ಚಾದಂತೆ ಅಣುಗಳ ನಡುವಿನ ಅಂತರ ಹೆಚ್ಚಾಗುತ್ತದೆ ಅನ್ನೋದು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೂಲಕ ನಾವು ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಂತ ಹೋದ್ವಿ. ಇದು ನೀರಿನ ಪ್ರಮುಖ ಸ್ಥಿತಿಗಳು ಯಾವ್ದ್ಯಾವ್ದು? ಘನ, ದ್ರವ, ಅನಿಲ, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಾಲಿಡ್ ಇಂದ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇಂದ ಗ್ಯಾಸ್ ಆಗುತ್ತೆ ಯಾವಾಗ? ಹೀಟ್ ಇದ್ದಾಗ. ಅದೇ ರೀತಿ ಗ್ಯಾಸ್ ಇಂದ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇಂದ ಸಾಲಿಡ್ ಆಗುತ್ತೆ ಯಾವಾಗ? ಅದನ್ನ ಕೂಲ್ ಮಾಡಿದಾಗ. ಈ ಒಂದು ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳಕ್ಕೆ ಈ ಒಂದು ಪಾಠದ ಮೂಲಕ ಈ ಸಿಮ್ಯುಲೇಷನ್ ನೆರವಾಗುತ್ತೆ. ಮುಂದಿನ ಕ್ಲಾಸ್ ನಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್ ಮತ್ತೆ ಮತ್ತೊಂದು ಸರ್ಪ್ರೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.